ರಾಹುಲ್ ಗಾಂಧಿ ಭೇಟಿಗೆ 3 ದಿವಸ ಅಲ್ಲಿ ಕೂಡೋದ್ರ ಬದಲಿಗೆ ನಿಮ್ಮ ಹಣೆ ಬರದಲ್ಲಿ 8 ದಿವಸ ಇರ್ತದೆ, 8 ದಿವಸ ಮುಖ್ಯಮಂತ್ರಿ ಇರ್ತೀರಿ, ಬಂದು ಆಡಳಿತವನ್ನು ಸರಿಯಾಗಿ ಸುಧಾರಣೆ ಮಾಡಿರಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅಲ್ಲಿ ಬಂದವರು ಸುಮ್ಮನೆ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ರು. ಯಾಕಂದ್ರೆ ಯಾಕೆ ಬಂದಿರಿ ಅಂತ ಕೇಳ್ತಾರಂತ. ಬಂದಿದ್ದು ರಾಹುಲ್ ಗಾಂಧಿ ಭೇಟಿಗೆ ಬಂದಿದ್ರು, ಮುಖ್ಯಮಂತ್ರಿ ಪದವಿ ಉಳಿಸಿಕೊಳ್ಳಿಕ್ಕೆ. ನನಗೆ ಗೊತ್ತಿದೆ, ಇಂಟರ್ನಲ್ ಏನದು ನನಗೆ ಗೊತ್ತಿದೆ. ಅದರ ವೈಯಕ್ತಿಕ ಮಾತುಕತೆಗಳನ್ನು ಹೊರಗಡೆ ಹೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ರಾಜನಾಥ್ ಸಿಂಗ್ ಅವರ ಭೇಟಿ ಮಾಡುವಂಥ ನೆಪದಲ್ಲಿ ಬಂದ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಎಂಥದ್ದು ನೋಡ್ರಿ, ದೇಶದ ಒಂದು ಪ್ರಮುಖ ರಾಜ್ಯ ಕರ್ನಾಟಕ, ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅಂದರೆ ಗಾಂಧಿ ಖಾನ್ದಾನ್ದವ್ರದ್ದು, ನಕಲಿ ಗಾಂಧಿ ಖಾನ್ದಾನ್ದವ್ರದ್ದು ಅವ್ರದ್ದು ಅಹಂಕಾರ ಎಷ್ಟಿದೆ ಅಂತ ಅನ್ನೋದು ಒಂದು. ಎರಡನೇದು, ಇವ್ರ ಯೋಗ್ಯತೆ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಒಂದು ಕಾಲದಾಗ ಸಮಾಜವಾದಿ ದೇವೇಗೌಡರ ವಿರುದ್ಧವಾಗಿ ಹೋರಾಟ ಮಾಡಿ ಹೊರಗೆ ಬಂದೆ ಅಂತೆಲ್ಲ ಭಾಷಣ ಮಾಡೋರು, ಇವತ್ತು ಅವ್ರ ಸ್ಥಿತಿ ಏನದ ಅನ್ನೋದು ಅರ್ಥ ಆಗ್ತದೆ. ಹಾಗಾಗಿ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾರೆ ಅಂತನ್ಲಿಕ್ಕೆ ಇತ್ತೀಚೆಗೆ